ನಡೆದಿಲ್ಲ, ಮಾತುಕತೆ ಆಗಿಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ರು. ಈ ಕಡೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆ ವಿಫಲವಾಗಿದೆ. ಸಭೆಯಲ್ಲಿ ಒಮ್ಮತದ ನಿರ್ಧಾರ ಮೂಡಿಲ್ಲ. ಕಬ್ಬು ಬೆಳೆಗಾರರ ಬೇಡಿಕೆ ಇನ್ನೂ ಕೂಡ ಅತಂತ್ರವಾಗಿದೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ಅಪೂರ್ಣವಾಗಿದೆ. ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆ ವಿಫಲವಾಯಿತು. ಹೆಚ್ಚುವರಿ ದರ ನೀಡುವುದಕ್ಕೆ ಕಾರ್ಖಾನೆ ಮಾಲೀಕರು ಆಗಲ್ಲ ಅಂತ ಹೇಳಿದ್ದಾರೆ. ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ರೈತರ ಜೊತೆ ಸಭೆಯ ಬಳಿಕ ಮತ್ತೊಮ್ಮೆ ಮಾಲೀಕರ ಜೊತೆಗೆ ಮಾತಾಡ್ತಾರೆ. ಮತ್ತೊಮ್ಮೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಮಾತಾಡ್ಲಿಕ್ಕಿದ್ದಾರೆ. ಈಗ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಇಷ್ಟಾದರೆ ಕೊಡ್ತೀವಿ ಅಂತ ಹೇಳಿರಬಹುದು. ಅದಕ್ಕೆ ಸರ್ಕಾರ ಒಪ್ಪಿರಲ್ಲ. ಇಲ್ಲ, ರೈತರು 3,500 ರೂಪಾಯಿನೇ ಕೇಳ್ತಾ ಇದ್ದಾರೆ, ನೀವು 3,500 ರೂಪಾಯಿನೇ ಕೊಡಬೇಕು ಅಂತ ಅವ್ರು ಹೇಳ್ತಾರೆ. ಈ ಟೈಮ್ನಲ್ಲಿ 3,500 ಆಗಲ್ಲ ಅಂತ ಮಾಲೀಕರು ಹೇಳಿರ್ತಾರೆ. ನೀವೇ ಫ್ಯಾಕ್ಟ್ರಿನ ನಡೆಸ್ಬಿಡಿ ಅಂತಾನೂ ಕೂಡ ಸರ್ಕಾರಕ್ಕೆ ಹೇಳಿದಾರಂತೆ. ಈ ಟೈಮ್ನಲ್ಲಿ ಸಭೆ ವಿಫಲವಾಗಿದೆ. ಆಯಿತು, ನಿಮ್ಮ ಮಾತನ್ನು ರೈತರಿಗೆ ಹೇಳ್ತೀವಿ, ರೈತರ ಜೊತೆಗೆ ಮಾತಾಡಿ ಮತ್ತೆ ನಿಮ್ಮ ಜೊತೆಗೆ ಸಭೆ ಮಾಡ್ತೀವಿ ಅಂತ ಹೇಳಿ ಸಿಎಂ ಹೇಳಿದಾರಂತೆ. ಅಲ್ಲಿಗೆ ಸಿಎಂ ನೇತೃತ್ವದ ಈ ಸಭೆ ವಿಫಲವಾಗಿದೆ. ಸಭೆ ವಿಫಲವಾಗಿದೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ನಡೆದಂತಹ ಸಭೆ ವಿಫಲವಾಗಿದೆ. ಸಭೆಯಲ್ಲಿ ಏನಾದರೂ ಪಾಸಿಟಿವ್ ಆಗಿ ಸುದ್ದಿ ಸಿಗಬಹುದು ರೈತರಿಗೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಅದೆಲ್ಲವೂ ಕೂಡ ಹುಸಿಯಾಗಿದೆ. ಸಕ್ಕರೆ ಕಾರ್ಖಾನೆಯ ಮಾಲೀಕರು 3,500 ರೂಪಾಯಿ ಕೊಡೋದಕ್ಕೆ ಒಪ್ಕೊಂಡಿಲ್ಲ. ಈಗ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಒಪ್ಪಿಸ್ತಾರ ಮಾಲೀಕರನ್ನ 3,500 ಕೊಡೋದಕ್ಕೆ? ಇದು ಸದ್ಯಕ್ಕಿನ ಪ್ರಶ್ನೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಮುಖ್ಯಮಂತ್ರಿಗಳ ಸಭೆ ವಿಫಲವಾಗಿದೆ. ಸಕ್ಕರೆ ಕಾರ್ಖಾನೆ ಮಾಲೀಕರು 3,500 ರೂಪಾಯಿ ಕೊಡೋದಕ್ಕೆ ಒಪ್ತಾ ಇಲ್ಲ. ಈಗ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಸರ್ಕಾರಕ್ಕೆ. ಬಿಟ್ರೆ ಈ ಕಡೆ ರೈತರು ಈಗಾಗಲೇ ರೋಡ್ಗಿಳಿದಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ತಾ ಇಲ್ಲ. ಈ ಸಂದರ್ಭದಲ್ಲಿ ಸರ್ಕಾರ ಒಂದು ಬೋಲ್ಡ್ ಡಿಸಿಷನ್ ತಗೋಬೇಕು. ಖಡಕ್ ಸೂಚನೆಯನ್ನ ಮಾಲೀಕರಿಗೆ ಕೊಡಬೇಕಾಗಿತ್ತು. ಆ ನಿರೀಕ್ಷೆನ ರೈತರು ಕೂಡ ಮಾಡ್ತಾ ಇದ್ರು, ಆದರೆ ಆಗ್ತಾ ಇಲ್ಲ. ಏನ್ ಕಾರಣ? ಏನ್ ನಡೀತಾ ಇದೆ? ಶ್ರೀಪಾದ್, ಖಂಡಿತವಾಗ್ಲೂ ಈಗಾಗಲೇ ಏನು ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಸಭೆ ಬಹುತೇಕ ಒಂದಷ್ಟು ಅಪೂರ್ಣ ಆಗಿರ್ತಕ್ಕಂಥದ್ದು. ಸಭೆಯಲ್ಲಿ ಅನೇಕ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಸಭೆಯಲ್ಲಿ ಭಾಗಿಯಾಗಿದ್ದಂಥದ್ದು. ಪ್ರಮುಖವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇತ್ತು. ರೈತರಿಗೆ ತಾವು ಏನು ಲಾಭಾಂಶವನ್ನು ಕೊಡಬೇಕು, ಅವ್ರು ಏನು ಕೇಳ್ತಾ ಇದ್ದಾರೆ, 3,500 ಅಲ್ಲದೆ ಹೋದ್ರು ಕನಿಷ್ಠ 3,300 ರೂಪಾಯಿ ಆದರೂ ಕೊಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇಡಲಾಗಿತ್ತು. ಆದರೆ ಎಲ್ಲೊಂದು ಕಡೆ ಅದಕ್ಕೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಒಪ್ತಾ ಇಲ್ಲ. ಕಾರಣ ಇಷ್ಟೇ, ನಮ್ಮದು ಕೂಡ ಅನೇಕ ಸಮಸ್ಯೆಗಳಿದ್ದಾವೆ, ಆ ಒಂದು ಬೇಡಿಕೆಗಳನ್ನು ತಾವು ಫುಲ್ಫಿಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ರು. ಸೊ ಹೀಗಾಗಿ ಆ ನಿಟ್ಟಿನಲ್ಲಿ ಈ ವಿಚಾರವಾಗಿ ಏನು ಸಭೆ ನಡೀತಾ ಇತ್ತು. ಈಗ ನಮ್ಮ ಜೊತೆ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಾತಾಡ್ತಾ ಇರ್ತಾರೆ. ಅವ್ರನ್ನ ಸರ್ ಹೇಳಿ ಸರ್. ಸರ್, ಈಗ ಇನ್ನೂ ಚರ್ಚೆಯನ್ನು ನಡೀತಾ ಇದೆ. ಚರ್ಚೆ ನಡೀತಾ ಇದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ನಮ್ಮ ಸಂಬಂಧಪಟ್ಟ ಎಲ್ಲ ಸಚಿವರು ಕೂಡ ಈಗಾಗಲೇ ಒಂದು ರೌಂಡು ಫ್ಯಾಕ್ಟ್ರಿಯವ್ರ ಜೊತೆ ಮಾತಾಡಿದ್ದಾರೆ. ಈಗ ರೈತರ ಜೊತೆ ಮಾತಾಡ್ತಾ ಇದ್ದಾರೆ ಮತ್ತು ಫ್ಯಾಕ್ಟ್ರಿಯವರು ಕೂಡ ಇನ್ನೂ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರು ಸಮಯ ಕೇಳಿದ್ದಾರೆ. ಅವ್ರ ಜೊತೆ ಇನ್ನೂ ಚರ್ಚೆ ಏನೂ ಬಾಕಿ ಇದೆ. ಹಾಗಾಗಿ ಚರ್ಚೆ ನಡೀತಾ ಇದೆ. ಇನ್ನೂ ಏನು ಅಂತಿಮ ತೀರ್ಮಾನ ಆಗಿಲ್ಲ. ಬೇಡಿಕೆ ಏನು ಸರ್ ಪ್ರಮುಖವಾಗಿ ಮಾಲೀಕರು? ನೋಡಿ, ಈಗ ಸದ್ಯಕ್ಕೆ ನಾವು ಈ ಸಿಚುವೇಶನ್ ರಿಸಾಲ್ವ್ ಮಾಡಬೇಕಾಗಿದೆ. ಅದಕ್ಕೆ ಇದು ಸಿಚುವೇಶನ್ ಡಿಫ್ಯೂಸ್ ಮಾಡೋದಕ್ಕೆ ಇವತ್ತು ನಾವು ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥದ್ದು ಚರ್ಚೆ ಆಗಬೇಕಾಗಿದೆ. ಅವರು ರಾಜ್ಯ ಸರ್ಕಾರಕ್ಕೆ ಏನೇನು ಮನವಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಅದಕ್ಕೆ ನಾವು ಪರಿಹಾರವನ್ನು ನಾವು ಚರ್ಚೆ ಮಾಡಿ ಹುಡ್ಕೋಣ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದನ್ನು ಕೂಡ ಅನೇಕ ಇವತ್ತು ಬೇಡಿಕೆ ಇದೆ ಅವ್ರದ್ದು. ಯಾಕಂದರೆ FRP ಫಿಕ್ಸ್ ಮಾಡೋದೇ ಕೇಂದ್ರ ಸರ್ಕಾರ. ಆಮೇಲೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೇಂದ್ರ ಸರ್ಕಾರನೇ ಫಿಕ್ಸ್ ಮಾಡೋದು. ಅದು 8 ವರ್ಷದಿಂದ ಜಾಸ್ತಿ ಆಗಿಲ್ಲ. ಹಾಗಾಗಿ ಅನೇಕ ಏನು ನಮ್ಮ ಕಾರ್ಖಾನೆಗಳ ಸಮಸ್ಯೆ ಇದೆಯಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ
ಸಂಬಂಧಿಸ್ತಕ್ಕಂಥದ್ದು ಜಾಸ್ತಿ ಇದೆ. ಸರಿ, ಹಾಗಾಗಿ ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾನೇ ಡೆಲಿಗೇಷನ್ ಕರ್ಕೊಂಡು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತೀನಿ, ತಮ್ಮೆಲ್ರಿಗೂ ರೈತರಿಗೂ ಫ್ಯಾಕ್ಟ್ರಿ ಓನರ್ಸ್ಗೂ ಕರ್ಕೊಂಡೋಗಿ ಚರ್ಚೆ ಮಾಡೋಣ. ಜೊತೆಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನಿಮ್ದು ಏನೇನು ಬೇಡಿಕೆ ಅದನ್ನು ಕೂಡ ರಿಸಾಲ್ವ್ ಮಾಡಲಿಕ್ಕೆ ನಾವು ಮುಂದೆ ಚರ್ಚೆ ಮಾಡೋಣ. ಈಗ ಸದ್ಯಕ್ಕೆ ನಾವು ರೈತರ ಈಗೇನು ಚಳವಳಿ ಮಾಡ್ತಾ ಇದ್ದಾರೆ, ಇದು ಸಿಚುವೇಶನನ್ನು ನಾವು ಡಿಫ್ಯೂಸ್ ಮಾಡೋದಕ್ಕೆ ಯಾವ ರೀತಿ ಒಂದು ಒಪ್ಪಂದಕ್ಕೆ ಬರ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತ. ಈಗ ಸರ್ ಬೇಡಿಕೆ ಇರ್ತಕ್ಕಂಥದ್ದು 3,500 ರೂಪಾಯಿ ಕೊಡಬೇಕು ಅಂತ, ಅದಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿದ್ದಾರಾ ಇಲ್ಲ? ಇಲ್ಲ, ಅದು ಸಕ್ಕರೆ ಕಾರ್ಖಾನೆ ಮಾಲೀಕರು ಸಮಯ ತಗೊಂಡಿದ್ದಾರೆ, ಚರ್ಚೆ ಮಾಡಿ ವಿಲ್ ರಿವರ್ಟ್ ಬ್ಯಾಕ್ ಅಂತ ಹೇಳಿದ್ದಾರೆ. ಹೌದು, ಆಯಿತು. ಯಾಕಂದರೆ ಇವರು ಕಾರ್ಖಾನೆ ಮಾಲೀಕರು ಏನು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಕಳೆದ ಹಲವಾರು ವರ್ಷಗಳಿಂದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ, ಆಮೇಲೆ ಎಕ್ಸ್ಪೋರ್ಟಿಗೆ ನಿರ್ಬಂಧ ಹಾಕಿದ್ದಾರೆ, ಆಮೇಲೆ FRP ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ. ಹಾಗಾಗಿ ಇವತ್ತು FRP ಅಷ್ಟು ಹಣ ನಾವು ಕೊಡ್ತಾ ಇದ್ದೀವಿ, ಇದಕ್ಕಿಂತ ಜಾಸ್ತಿ ಆದರೆ ರೈತರು ಜಾಸ್ತಿ ಹಣ ಕೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಒಪ್ಪಂದಕ್ಕೆ ಬರಬೇಕಾಗಿದೆ, ಸರ್ಕಾರ ಅದನ್ನು ನೆಗೋಷಿಯೇಟ್ ಮಾಡ್ತಾ ಇದೆ. ರೈತರ ಜೊತೆ ಸಭೆ ಆಗುತ್ತಾ? ನಡೀತಾ ಇದೆ. ಎಲ್ಲ ಬಂದಿದ್ದಾರೆ. ಯಾಕಪ್ಪ ಅಂತಂದ್ರೆ 2019 ಏನು MSP 29 ಇತ್ತು, ಅದು 2019 ಅದನ್ನ 29 31 ಮಾಡಿರಿ. ಕಳೆದ 6 ವರ್ಷದಲ್ಲಿ MSP ಇನ್ಕ್ರೀಸ್ ಆಗಿಲ್ಲ. ಕಳೆದ 6 ವರ್ಷದಲ್ಲಿ ನಿರಂತರವಾಗಿ FRP ಇನ್ಕ್ರೀಸ್ ಹಾಕೊಂತ ಬಂದತ್ತೆ. ಎಥನಾಲ್ ಕೋಟಾ ಈ ಸಲ ಕರ್ನಾಟಕ ರಾಜ್ಯಕ್ಕೆ ಕಡಿಮೆ ಬಂದತ್ತೆ. ಸುಮಾರು 70% ನಾವು ಕೇಳಿದ್ರಲ್ಲಿ ಕಡಿಮೆ ಬಂದತ್ತೆ. ಇವೆಲ್ಲ ತೊಂದರೆಗಳಿರುವಾಗ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಈ ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬಂದು ಈಗ ನಾವು FRP ಮೇಲೆ ರೈತರಿಗೆ ಬೆಂಬಲ ಬೆಲೆ ಕೊಡೋಂಥವ್ರಿಗೆ ಕೇಳಾಕತ್ತಾರೆ. ಇವೆಲ್ಲ ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬರ್ಬೇಕು. ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬರ್ಬೇಕಂದ್ರೆ ತ್ವರಿತವಾಗಿ ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯವಹಿಸಿ ಅವರು ಈ MSP ನಮ್ದೇನು ಬೇಡಿಕೆ ಇದೆ 31ರಿಂದ 41 ರೂಪಾಯಿ ಮಾಡ್ರಂತ ಸಿಸ್ಮಾ ನಮ್ಮದೇನು ಸೌತ್ ಇಂಡಿಯನ್ ಶುಗರ್ ಮಿಲ್ ಅಸೋಸಿಯೇಷನ್ನು ಸುಮಾರು 6 ತಿಂಗಳಿಂದ ನಾವು ಅವ್ರಿಗೆ ಬೇಡಿಕೆ ಇಟ್ಟಿದ್ದೆವು. ಕೇಂದ್ರಕ್ಕೆ ಬೇಡಿಕೆ ಇಟ್ಟಿದ್ದೆವು 31 ಇದ್ದದ್ದು 41 ರೂಪಾಯಿ ಮಾಡಿರಿ. 41 ರೂಪಾಯಿ ಮಾಡಿದಾಗ ಆರ್ಥಿಕ ಪರಿಸ್ಥಿತಿ ನಮ್ಮದು ಫ್ಯಾಕ್ಟ್ರಿಗಳು ಸುಧಾರಣೆ ಆಕತಿ. ಏನು ರೈತರು ಇವಾಗ 3200 33 ರೂಪಾಯಿ ಕೇಳಾಕತ್ತಾರೆ, 41 ರೂಪಾಯಿ ಮಾಡಿದಾಗ ನಾವು ಅವ್ರಿಗೂ ಕೊಡೋಕ್ಕಾಕತಿ. ಈ ಕಡೆ ಬ್ಯಾಂಕ್ಗಳಿಂದ ನಾವೇನು ಲೋನ್ ತೊಗೊಂಡಿದ್ದೆವು 300-400 ಕೋಟಿ ರೂಪಾಯಿ ಲೋನ್ ತೊಗೊಂಡಿದ್ದೀವಿ, ಆ ಲೋನಿಗೆ ಇಂಟ್ರೆಸ್ಟ್ ಸರ್ವಿಸ್ ಮಾಡೋಕ್ಕಾಕತಿ. ಆಮೇಲೆ ನಮ್ಮ ಎಂಪ್ಲಾಯೀಸ್ಗಳಿಗೆ ಪಗಾರ ಕೊಡ್ಬೇಕು. ನಾವು ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ 12ರಿಂದ 15 ಕೋಟಿ ರೂಪಾಯಿ ಪಗಾರ ಕೊಡ್ಬೇಕು, ಪಗಾರ ಕೊಡೋಕ್ಕಾಕತಿ. ಅದ್ರ ಜೊತೆಗೆ ಮೇಂಟೆನೆನ್ಸ್ಗೆ 8ರಿಂದ 10 ಕೋಟಿ ರೂಪಾಯಿ ಬೇಕು ವರ್ಷ, ಶುಗರ್ ಫ್ಯಾಕ್ಟ್ರಿ ಮೇಂಟೆನೆನ್ಸ್ ಅದಕ್ಕೆ ಕೊಡಬೇಕು. ಎಲ್ಲ ಕಷ್ಟಗಳಿಗೆ ನಾವು ಪರಿಹಾರ ಮಾಡ್ಕೋಬೇಕಂತಂದ್ರೆ ಕೇಂದ್ರ ಸರ್ಕಾರ ಇವಾಗ ಮಧ್ಯಸ್ಥಿಕೆ ವಹಿಸಿ ನಮ್ಮ MSP ಇನ್ಕ್ರೀಸ್ ಮಾಡಿಕೊಡ್ಬೇಕು. ಮತ್ತು ಕರ್ನಾಟಕ ರಾಜ್ಯಕ್ಕೆ ಏನು ಎಥನಾಲ್ದಾಗ ಒಂದು ಮಲ್ತಾಯಿ ಧೋರಣೆ ತೋರಿದಾರೆ ಅವರು. ಬೇರೆ ರಾಜ್ಯಗಳಿಗೆ ಜಾಸ್ತಿ ಎಥನಾಲ್ ಕೋಟಾ ಕೊಟ್ಟಿದ್ದಾರೆ, ಕರ್ನಾಟಕ ರಾಜ್ಯಕ್ಕೆ ಕಡಿಮೆ ಎಥನಾಲ್ ಕೋಟಾ ಕೊಟ್ಟಿದ್ದಾರೆ. ಅದನ್ನು ಸರಿಪಡಿಸಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಶುಗರ್ ಫ್ಯಾಕ್ಟ್ರಿಗಳಿಗೆ ಜಾಸ್ತಿ ಎಥನಾಲ್ ಕೋಟಾ ಕೊಟ್ಟ ನಮಗೆ ಆರ್ಥಿಕವಾಗಿ ನೀವು ಸದ್ಯದ ಮಟ್ಟಿಗೆ ಹೆಲ್ಪ್ ಮಾಡಿದ್ರೆ ನಾವು ರೈತರಿಗೆ ಸ್ಪಂದನೆ ಮಾಡ್ಲಿಕ್ಕೆ ಅನುಕೂಲ ಆಕೈತಿ. ಯಾಕಂದ್ರೆ ರೈತರು ಪಾಪ ಅವ್ರು 12 ತಿಂಗಳು ಕಬ್ಬ ಬೆಳೆದಾರೆ, ಅವ್ರು ತ್ರಾಸ್ನಾಗ ಅದಾರ, ಕಷ್ಟದಾಗ ಅದಾರ. ಅವ್ರ ಕಷ್ಟ ಅವ್ರು ಹೇಳ್ಕೊಳ್ಬೇಕು. ಯಾರು ಮುಂದೆ ಹೇಳ್ಕೊಳ್ಬೇಕು? ಅವ್ರು ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಮುಂದೆ ಹೇಳ್ಕೋಬೇಕು. ನಮಗೆ ತ್ರಾಸ ಆಗೈತಿ, ನಾವು ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಹೇಳ್ಬೇಕು. ಯಾಕಂದ್ರೆ ನಾವು ಅವ್ರು ಕಬ್ಬು ಒಯ್ಬೇಕು, ಅವ್ರು ನುರಿಸಿ ಅವ್ರಿಗೆ ರೊಕ್ಕ ಕೊಡ್ಬೇಕು. ಅಂದ್ರೆ ನಮ್ಮ ಮುಂದೆ ಅವ್ರು ತ್ರಾಸಗೊಳ್ಬೇಕು. ರೈತರದ್ದೇನೂ ತಪ್ಪಿಲ್ಲ, ರೈತರು ಸರಿ ಐತಿ, ರೈತರು ಕಷ್ಟದಾಗ ಅದಾರ. ಆದ್ರೆ ಅವ್ರು ಕಷ್ಟದಾಗ ಅದಾರ ಅಂತಂದ್ರೆ ನಾವೇನು ಶುಗರ್ ಫ್ಯಾಕ್ಟ್ರಿ ಮಾಲೀಕರನ್ನ ಕೇಂದ್ರ ಸರ್ಕಾರದವ್ರು ನೀವು ಕುತ್ತಿಗೆ ಹಿಚಿಕ್ರ, ನಮ್ಮನ್ನು ನೀವು ಕುತ್ತಿಗೆ ಹಿಚಿಕ್ ನೀವು ನಮಗೆ ಆರ್ಥಿಕ ಸಂಕಷ್ಟದಾಗ ತಂದು ಹೊಟ್ರೆ ನಾವು ರೈತರಿಗೆ ಹೆಂಗೆ ಹೆಲ್ಪ್ ಮಾಡೋಕ್ಕಾಕತಿ? ನೀವು ಮುಂದೆ ಬರ್ರಿ,